ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮನೋಹರ ಗುಪ್ತಾ ವ್ಲಾಗ್ಸ್. ಈ ದಿನ ನಾವು ಕರ್ನಾಟಕ ಅತ್ಯಂತ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳವಾದ ವಿಜಯನಗರ ಹಂಪಿಯಲ್ಲಿ ಇದ್ದೇವೆ. ಇದರ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ ಮಾಹಿತಿ ನನಗೆ ಗೊತ್ತಿರುವ ಬಗ್ಗೆ. ಇದು 1336ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು. ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾರತದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿಯಾಗಿತ್ತು. ಹಂಪಿ ವಿಶ್ವದ ದೊಡ್ಡ ಮತ್ತು ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಈ ಹಂಪಿಯಲ್ಲಿ ನಾವು 1600ಕ್ಕೂ ಹೆಚ್ಚು ಸ್ಮಾರಕಗಳನ್ನು ಮತ್ತು ದೇವಸ್ಥಾನಗಳನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿನ ಕಟ್ಟಡಗಳ ಕಲೆಗೆ, ವಾಸ್ತು ಶಿಲ್ಪ ಮತ್ತು ಸಂಸ್ಕೃತಿಗೆ ಏನಾಗಿದೆ, ಹೆಸರುವಾಸಿಯಾಗಿದೆ. ಹಾಗೆ ಇಲ್ಲಿ ಗೋಡೆಗಳ ಮೇಲೆ ರಾಮಾಯಣದ ಕಥೆಗಳನ್ನು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಕಾಲದ ಶಿಲ್ಪಿ ಎಷ್ಟು ಅದ್ಭುತವಾಗಿದೆ ಎಂದು ನಮಗೆ ಈ ಒಂದು ಕೆತ್ತನೆ ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಉಗ್ರ ನರಸಿಂಹ ಮೂರ್ತಿ ಇದು 6.7 ಮೀಟರ್ ಎತ್ತರವಾಗಿದೆ ಮತ್ತು ಒಂದೇ ದೊಡ್ಡ ಕಲ್ಲಿಂದ ಇದನ್ನು ಕೆತ್ತಿರೋದು. ಇದು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಮಾಡಿರೋಂಥದ್ದು. ಇದು ಒಂದು ತುಂಬ ಗಮನ ಸೆಳೆಯುವ ಒಂದು ಮೂರ್ತಿಯಾಗಿದೆ. ಆಮೇಲೆ ಇದರ ಮುಖ ನೋಡಿದ್ರೆ ಭಯಂಕರವಾಗಿರುವ ಒಂದು ರೂಪವನ್ನು ನಾವು ನೋಡ್ಬೋದು, ನರಸಿಂಹನ ಶಿಲ್ಪಿ ಅಲ್ವಾ. ನೆಕ್ಸ್ಟ್ ಇದು ಒಂದು ಶಿಲ್ಪದ ಸುತ್ತಲೂ ಸರ್ಪ ಹಾದಿ ಆವರಿಸ್ಕೊಂಡಿರೋದೊಂದು ವಿಶೇಷವಾದ ಆಕರ್ಷಣೆ ಕಾಣಿಸ್ತದೆ. ವಿಠಲ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಇದು. ಈ ಮೇನ್ ಎಂಟ್ರೆನ್ಸ್ ಮುಖಾಂತರ ಆಗಿನ ಕಾಲದಲ್ಲಿ ವ್ಯಾಪಾರಿಗಳು ಮತ್ತು ಭಕ್ತರು ಈ ಒಂದು ದಾರಿಯನ್ನು ಬಳಸ್ಕೊಳ್ತಿದ್ರು, ಒಳಗೆ ಮತ್ತು ಹೊರಗೆ ಹೋಗೋಕ್ಕೆ ಬಳಸ್ಕೊಳ್ತಿದ್ರು. ನಾವು ಒಳಗಡೆ ಬಂದರೆ ಅಲ್ಲಿ ಕಲ್ಲಿನ ಒಂದು ಚಾರಿಯೆಟ್ ನೋಡ್ಬೋದು, ರಂಗಮಂಟಪ ನೋಡ್ಬೋದು, ನೆಕ್ಸ್ಟು ಸಂಗೀತ ಸ್ತಂಭಗಳನ್ನು ನೋಡ್ಬೋದು. ಅಲ್ಲಿ ಯಾವ ರೀತಿ ಸಂಗೀತ ಬರುತ್ತೆ ಆ ಕಂಬಗಳಿಂದ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೋದು. ಜೊತೆಗೆ ಅಲ್ಲಿನ ವಾಸ್ತುಶಿಲ್ಪಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು. ತುಂಬ ಸುಂದರವಾಗಿದೆ ಹಂಪಿ ನೋಡೋಕ್ಕೆ.